ಎಐಎಡಿಎಂಕೆ ತಮಿಳುನಾಡಿನಲ್ಲಿ ಈಗ ಮತ್ತೊಂದು ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಎಡಿಎಂಕೆ ಸಂಸದ ತಂಬಿದುರೈ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಒಂದು ಆಸೆ ಇದೆ, ದೇವರ ಆಶೀರ್ವಾದ ಇದ್ರೆ ನಾವು ಅಧಿಕಾರಕ್ಕೆ ಬರ್ತೇವೆ ನೋಡಿ. ಈ ರೀತಿಯಾದಂಥ ಹೇಳಿಕೆಗಳೇ ಮತ್ತೊಮ್ಮೆ ಡಿಎಂಕೆ ಎಐಎಡಿಎಂಕೆ ಮೈತ್ರಿ ಬರುತ್ತೆ ಅನ್ನೋದಕ್ಕೆ ಪುಷ್ಟಿ ಕೊಡ್ತಾ ಇರುವಂಥದ್ದು. ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂಥ ಆಸೆ ಇದೆ, ದೇವರ ಆಶೀರ್ವಾದ ಇದ್ದರೆ ನಾವು ಅಧಿಕಾರಕ್ಕೆ ಬರ್ತೀವಿ. ಈ ರೀತಿಯಾಗಿ ಎಐಎಡಿಎಂಕೆ ಸಂಸದ ತಂಬಿದುರೈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೆನ್ನೆ ಸ್ಟಾಲಿನ್ ಅವರು ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಂದು ಮಾತನ್ನು ಹೇಳಿದರು. ಪಕ್ಷದ ಹಿತಕ್ಕೋಸ್ಕರ ಪಕ್ಷಕ್ಕೋಸ್ಕರ ಕೆಲವೊಂದಷ್ಟು ನಿರ್ಧಾರವನ್ನು ಕೈಗೊಳ್ಳಬೇಕು, ಆ ನಿರ್ಧಾರಕ್ಕೆ ನಿಮ್ಮ ಸಹಮತ ಬೇಕು. ಸೊ ಇದನ್ನು ಏನನ್ನು ಸೂಚಿಸುತ್ತೆ? ಮೈತ್ರಿ ಏನಾದರೂ ಎಐಎಡಿಎಂಕೆ ಜೊತೆ ಆಗುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಸೂಚಿಸುತ್ತಾ, ಅಥವಾ ಬೇರೆ ಯಾವ ಒಂದು ಸೂಚನೆಯನ್ನು ಈ ಒಂದು ಹೇಳಿಕೆ ಕೊಡುತ್ತೆ ಅಂತ ಚರ್ಚೆ ಇತ್ತು. ಅದರ ಬೆನ್ನಲ್ಲೇ ಇವತ್ತು ಎಐಎಡಿಎಂಕೆ ಸಂಸದ ತಂಬಿದುರೈ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇವರ ಆಶೀರ್ವಾದ ಇದ್ದರೆ ಅಧಿಕಾರಕ್ಕೆ ಬರ್ತೇವೆ, ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಆಸೆ ಇದೆ ಅಂತ ಹೇಳಿ. ಬಟ್ ಇವರು ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಆಸೆ ಇದೆ ಅಂತ ಹೇಳಿದ್ದಾರೆ, ಆದರೆ ಯಾರ ಜೊತೆಗೆ ಅಂತ ಹೇಳಿಲ್ಲ. ಡಿಎಂಕೆ ಜೊತೆ ಸೇರಿಕೊಂಡು ಬೇರೆ ಬೇರೆ ಚಿಕ್ಕ ಚಿಕ್ಕ ಪಕ್ಷಗಳನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಅವ್ರದ್ದೇ ಮಹಾಮೈತ್ರಿ ಆಗುತ್ತಾ, ಅಥವಾ ಟಿವಿಕೆ ಜೊತೆಗೆ ಆಗಲೇ ಏನು ಸ್ಪೆಕ್ಯುಲೇಷನ್ ನಡೀತಾ ಇದೆ, ಎಐಎಡಿಎಂಕೆಯ ಒಂದು ಬಣದ ಶಾಸಕರು ಸಪೋರ್ಟ್ ಮಾಡಬೇಕು ಟಿವಿಕೆ ಅಂತ ಏನು ಮುಂದೆ ಬಂದಿದ್ದಾರೆ, ಅದರ ಮುಖೇನ ಸರ್ಕಾರ ರಚನೆ ಆಗುತ್ತಾ ಗೊತ್ತಿಲ್ಲ. ಬಟ್ ಈ ರೀತಿಯಾದಂಥ ಒಂದು ಮಾರ್ಮಿಕ ಹೇಳಿಕೆಗಳನ್ನು ಡಿಎಂಕೆ ಕಡೆಯಿಂದ ಕೂಡ ಕೊಡಲಾಗ್ತಾ ಇದೆ. ಇನ್ಫ್ಯಾಕ್ಟ್ MK ಸ್ಟಾಲಿನ್ ಅವರು ಕೂಡ ಕೊಟ್ಟಿದ್ದಾರೆ ನಿನ್ನೆ. ಆ್ಯಂಡ್ ಎಐಎಡಿಎಂಕೆಯ ಸಂಸದ ತಂಬಿದುರೈ ಇವತ್ತು ಈ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಯಾವುದೇ ಒಂದು ತಮಿಳು ಸಿನಿಮಾದ ಕ್ಲೈಮ್ಯಾಕ್ಸ್ಗೂ ಕಮ್ಮಿ ಇಲ್ಲ. ಆ ರೀತಿಯಾಗಿ ರಾಜಕೀಯದ ಮೇಲಾಟಗಳು ನಡೀತಾ ಇರುವಂಥದ್ದು, ರಾಜಕೀಯ ಚಟುವಟಿಕೆಗಳು ಗರಿಗೆದರಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.